ಸೊ ಪ್ರಶಸ್ತಿಗಳ ಬಗ್ಗೆ ಮಾತಾಡಿದ್ವಿ, ಪುರಸ್ಕಾರಗಳ ಬಗ್ಗೆ ಮಾತಾಡಿದ್ವಿ, ಆ್ಯಂಡ್ ನೀವು ವಿವಿಧ ಸ್ಟೇಜ್ನಲ್ಲಿ ಆದಂತಹ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ಸೊ ಕೊನೆಯದಾಗಿ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಸಂಗೀತ ಕ್ಷೇತ್ರಕ್ಕೆ ಬರಬೇಕು, ನಾನು ಹಾಡನ್ನು ಹಾಡಬೇಕು. ಸೊ ಕೆಲವರಿಗೆ ಅನುಕೂಲಸ್ಥರು ಇರ್ತಾರೆ, ಅನಾನುಕೂಲಸ್ಥರು ಇರ್ತಾರೆ. ಸೊ ಅವರುಗಳಿಗೆ ಒಂದು ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಿ? ಕಿವಿ ಮಾತು ನಾನು ಹೇಳೋ ಮಟ್ಟಕ್ಕೆ ನಾನೇನು ಬೆಳೆದಿಲ್ಲ. ಒಬ್ಬ ಗಾಯಕರಿಗೆ ನೀವು ಹೀಗಿರಿ ಅನ್ನೋ ಮಟ್ಟಕ್ಕೆ ನಾನೇನಿಲ್ಲ. ನಾನೊಬ್ಬ ಗಾಯಕ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಬಿಕಾಸ್ ನೀವು SPB ಸರ್ ಅವರನ್ನ ದ್ರೋಣಾಚಾರ್ಯನನ್ನಾಗಿ ಮಾಡಿ ತಾವು ಏಕಲವ್ಯ ಆಗಿ ಕಲ್ತಂಥ ಒಂದು ಸಾಧನೆ ಇದು. ಸೊ ಅದ್ರ ಬಗ್ಗೆ ಹೇಳಿ. ಖಂಡಿತ ಮೇಡಮ್, ಯಾರೇ ಇರಲಿ ಯಶಸ್ಸಿನ ಹಿಂದೆ ಹೋಗಬೇಡಿ. ನೀವೇನು ಕಲ್ತಿದ್ದೀರಾ, ಏನು ಕಲಿಬೇಕು, ನೀವು ಹೇಗೆ ಹಾಡಬಲ್ರಿ, ಅದರ ಬಗ್ಗೆ ಜಾಸ್ತಿ ಕಾಳಜಿ ಕೊಟ್ಟಾಗ ಅಲ್ಲಿ 100% ಸಕ್ಸಸ್ ಸಿಗುತ್ತೆ. ನಿಮ್ಮಲ್ಲಿರುವಂಥ ಒಂದು ಆ ಕಲೆ ಏನಿದೆ ಅದರ ಮೇಲೆ ಭರವಸೆ ಇಟ್ಕೋಬೇಕು. ಹೌದು, ದೇವರು ನನಗೆ ಇದು ಕೊಟ್ಟಿದ್ದಾನೆ, ಇದನ್ನು ನಂಬ್ಕೊಂಡು ಹೋದರೆ ನನಗೆ ಒಂದಲ್ಲ ಒಂದು ಕಡೆ ನನಗೆ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ದೃಢ ನಿರ್ಧಾರ ಇರಬೇಕು. ಅಫ್ಕೋರ್ಸ್ ಪ್ರಯತ್ನ ಪಡಬೇಕು, ಪ್ರಯತ್ನಗಳಿದ್ದೇ ಇರ್ತದೆ ಜೀವನದಲ್ಲಿ. ಆದರೆ ನಾನು ಏನು ಬೇಕಾದ್ರೂ ಮಾಡಬಲ್ಲೆ ಅನ್ನೋದು ಸಂಗೀತದಲ್ಲಿ ಆಗಲ್ಲ. ಅದು ಒಲಿದ್ರೇ ಅದು, ಇಲ್ಲಾಂದರೆ ಇಲ್ಲ. ಅದನ್ನು ನಂಬಿರೋರು ತುಂಬ ಭಕ್ತಿಯಿಂದ ಅದನ್ನು ಸ್ವೀಕರಿಸಬೇಕು, ಅದನ್ನು ಪ್ರಾರ್ಥನೆಯಾಗಿ ತಗೋಬೇಕು. ಆವಾಗ ದೇವರು ಒಂದಲ್ಲ ಒಂದಿನ ಖಂಡಿತವಾಗಿ ಸಕ್ಸಸ್ ಕೊಡ್ತಾರೆ, ನನ್ನ ಅನುಭವದ ಮಾತು. ಸೊ ನಿಮ್ಮ ಹತ್ರ ಟಿಪ್ಸ್ ಕೇಳೋದಾದರೆ, ಬಿಕಾಸ್ ಈ ಸಂಗೀತ ಕ್ಷೇತ್ರದಲ್ಲಿರೋರು, ಹಾಡೋರು, ಗಾಯಕರಿಗೆ ಏನು ಹೇಳ್ತಾರೆ, ಕಂಠ ಶುದ್ಧವಾಗಿರಬೇಕು. ಸೊ ಅದಕ್ಕಾಗಿ ಯಾವುದಾದ್ರೂ ಎಕ್ಸಸೈಸ್ ಮಾಡೋದಿದೆಯಾ ತಾವು? ಸೊ ಏನು ಮಾಡ್ತೀರಾ, ಏನು ಟಿಪ್ಸ್ನ ಕೊಡ್ತೀರಾ? ಎಂಥದಿಲ್ಲ ಮೇಡಮ್, ಹಾಡ್ತಾ ರಾಗ ನಲ್ತರ ಹೋಗ ಅಷ್ಟೇ. ಚೆನ್ನಾಗಿ ಹಾಡ್ತಾ ಇರಬೇಕು, ಪ್ರತಿದಿನ ರಿಹರ್ಸಲ್ ಮಾಡಬೇಕು, ಪ್ರತಿದಿನ ಹೊಸದಾಗಿ ಏನಾದರೂ ಅದರಲ್ಲೇ ಹುಡುಕ್ತಾ ಹೋಗಬೇಕು. ಅರೆ ಈ ಜಾಗ ನನಗೆ ಸರಿಯಾಗಿ ಬರ್ತಾ ಇಲ್ವೇ, ನಾನು ಹಾಡ್ಬೋದಾ, ಆ ಒಂದು ಪಲಕು ನನಗೇನಕ್ಕೆ ಬರ್ತಾ ಇಲ್ಲ, ಇದ್ರ ಬಗ್ಗೆ ಗಮನ ಕೊಡಬೇಕು. ಯಾರು ಗೊತ್ತಿದೆಯೋ ಅವ್ರ ಮುಂದೆ ಹಾಡಬೇಕು. ಸಂಗೀತದ ಬಗ್ಗೆ ಯಾರು ಗೊತ್ತಿರ್ತದೋ ಅವ್ರ ಮುಂದೆ ಹಾಡಿದಾಗ ನಮ್ಮಲ್ಲಿ ಅವರೇ ಈ ಹಂಗಲ್ಲಪ್ಪ, ನೀನು ಹಿಂಗೆ ಹಾಡಬೇಕಾಗಿತ್ತು ಅನ್ನೋದನ್ನು ಹೇಳ್ಕೊಡಕ್ಕಿರ್ತದೆ. ಸೊ ನೀವು ಈ ಅಭ್ಯಾಸ ಮಾಡ್ಬೇಕಾದ್ರೆ ಯಾರು ನಿಮ್ಮನ್ನ ಕರೆಕ್ಟ್ ಮಾಡ್ತಾರೆ? ಸೊ ಯಾರ ಮುಂದೆ ತಾವು ಕರೆಕ್ಷನ್ ಮಾಡಿಸ್ಕೊಂಡಿದ್ರಿ ಆ ಟೈಮ್? ನನ್ನ ಅಭ್ಯಾಸ ಮಾಡಿದಾಗ ನನ್ನ ಮುಂದೆ ಯಾರು ಇರಲಿಲ್ಲ. ಹೇಗೆ ನಾನು ಆರ್ಕೆಸ್ಟ್ರಾಗಳಲ್ಲಿ ಹಾಗೆ ಹಾಡ್ತಾ ಹೋದಾಗ ಹಿಂಗಲ್ಲಪ್ಪ ಹಾಗೆ. ಅದೊಂದು ಮುಖ್ಯವಾಗಿ ಕ್ಯಾಸೆಟ್ನ ಪೆನ್ ಹಾಕಿ ತಿರುಗಿಸಿ ರಿವೈಂಡ್ಗಳು ಹಾಕಿ ಮತ್ತೆ ಪದೇ ಕೇಳಿ ಅದನ್ನು ಅದು ಹಿಂಗೆ ಬರ್ತಾಯಿಲ್ಲ, ತರರಿರ ರಾಣಿನ ತನನ, ಅಲ್ಲಿ ಅಷ್ಟು ಸಂಗತಿಗಳದಾವೆ. ಬಟ್ ಮಾಮೂಲಿಯಾಗಿ ಹಾಡ್ಬೇಕಂದ್ರೆ ಬರೋಲ್ಲ ಅದು. ತರನನ ತರಿರನನ ತರರಾರಿನ ಈಗ ಬರ್ತದೆ, ಆವಾಗ ಹಂಗೆ ಬರ್ತಾ ಇರಲಿಲ್ಲ. ಆವಾಗ ಹಾಡುವಂಥದ್ದು ಹಾಕಿ ಆ ಸ್ಟೈಲ್ ಬೇರೆ ಇತ್ತದು. ಅದು ಗೊತ್ತಿಲ್ಲ ಜನರಿಗೆ, ಅದು ಹೆಂಗೆ ಇಷ್ಟ ಆದ್ರೂ ಗೊತ್ತಿಲ್ಲ, ಇಲ್ಲೂರು ಬೆಳೆದು ಬಂದು. ಓಕೆ. ಸೊ ನೀವು ಮೀಟ್ ಮಾಡಿದಂಥ ಬಹಳಷ್ಟು ಗಾಯಕರನ್ನು ನೀವು ಮೀಟ್ ಮಾಡಿರ್ತೀರಿ. ಸೊ ಅಫ್ಕೋರ್ಸ್ ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅಂತೂ ಬಂದಿರುತ್ತೆ. ಸೊ ಯಾರು ಕೊಟ್ಟಂತಹ ಕಾಂಪ್ಲಿಮೆಂಟ್ ಇನ್ನೂ ನಿಮಗೆ ಖುಷಿ ತಂದು ಕೊಡುತ್ತೆ ಜ್ಞಾಪಿಸ್ಕೊಂಡ್ರೆ? ಮುಖ್ಯವಾಗಿ ನನ್ನ ಗುರುಗಳು SP ಬಾಲಸುಬ್ರಹ್ಮಣ್ಯಂ, ನಂತರ ಜಾನಕಿ ಅಮ್ಮ ಬಗ್ಗೆ ನಾನು ಎಲ್ಲ ಹೇಳಿದೆ. ಆದರೆ ಎಂದಿಗೂ ಮರೆಯದಂಥ ಒಂದು ಕಾಂಪ್ಲಿಮೆಂಟ್ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಕೊಟ್ಟರು. ಅವರ ಸಮ್ಮುಖದಲ್ಲಿ ಹಾಡಿದಂಥ ಒಂದು ಹಾಡು ನನ್ನ ಧ್ವನಿಯಲ್ಲಿ ಅವ್ರಿಗೆ ಇಷ್ಟವಾದ ಹಾಡು. ನಾನು ಸುಮಾರು ಕಡೆ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀನಿ, ಅದು ನಿಜಾನು ಕೂಡ. ಅವ್ರ ನೋಡಿ ಎಷ್ಟು ದೊಡ್ಡ ಲೆಜೆಂಡ್ರಿ ಅಕ್ಬರ್ ಸರ್, ನೀವು ಆ ಕನ್ನಡ ಹಾಡು ಅದಿದೆಲ್ಲ ಅದು ನನಗಿಷ್ಟವಾದದ್ದು, ಅದು ಹಾಡಿ ಅನ್ನೋದು. ಸಾಹೇಬ್ರೆ, ನೀವು ನನ್ನನ್ನು ಸರ್ ಅನ್ನೋದು ಎಂಥದ್ದಿದ್ದ, ತುಂಬ ಸಣ್ಣವ್ರು, ನಾವು ತುಂಬ ಸಣ್ಣ ಕಲಾವಿದರು, ಯಾವ ಮಟ್ಟಕ್ಕೂ ಎಂಥದ್ದಿಲ್ಲ. ನೀವು ಇಲ್ಲಪ್ಪ, ನಾವು ಸಂಗೀತಕ್ಕೆ ಗೌರವ ಕೊಡೋರು, ನಿಮ್ಮಲ್ಲಿ ಅದು ಇದೆ, ಆ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದೀನಿ ನೋಡಿ, ಎಂಥ ಸಂಸ್ಕಾರ. ಅವರು ಹಾಡಂದಾಗ ನಾನು ಅವ್ರಿಗಿಷ್ಟವಾದ ಹಾಡು, ಒಲಿದ ಜೀವ ಜೊತೆಯಲಿರಲು ಬಾಳು ಸುಂದರ, ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ, ಒಲಿದ ಜೀವ ಜೊತೆಯಲಿರಲು ಬಾಳು
ಸುಂದರ ಈ ಬಾಳು ಸುಂದರ. ಸೊ ಅಪ್ಪು ಸರ್ ಫೇವ್ರೆಟ್ ಸಾಂಗ್ ನಿಮ್ಮ ಕಂಠದಲ್ಲಿ ಕೇಳೋದಕ್ಕೆ ಇಷ್ಟವಾಗಿದೆ ಅವ್ರಿಗೆ. ಎಷ್ಟು ಚೆನ್ನಾಗಿ ಹಾಡ್ತೀರ ನೀವು, ನಿಮ್ಮ ಈ ಹಾಡಿಗೆ ನಾನು ಈ ಪದ ನಾನು ಕೇಳ್ಪಟ್ಟೆ ಅನ್ನೋದು ನನಗೆ ಸಂತೋಷ ಆದ. ಸೊ ಅಪ್ಪು ಸರ್ ಹೊರತಾಗಿ ಯಾವೆಲ್ಲ ಕನ್ನಡ ಆ್ಯಕ್ಟರ್ಗಳನ್ನ ಮೀಟ್ ಮಾಡಿದ್ದೀರಾ ಆನ್ ಸ್ಟೇಜ್, ಶೇರ್ ಮಾಡಿದ್ದೀರಾ, ಸ್ಟೇಜ್ ಶೇರ್ ಮಾಡಿದ್ದೀರಾ? ಸ್ಟೇಜ್ ಅನ್ನೋಕ್ಕೆ ನಾನು ಅಲ್ಲಲ್ಲಿ ಸಣ್ಣ ಸಣ್ಣ ಒಂದು ಕಾರ್ಯಕ್ರಮಗಳಲ್ಲಿ ಭೇಟಿಯಾಗುವಂಥದ್ದು ತುಂಬ ಇದು ಬಂತು. ಮುಖ್ಯವಾಗಿ ನಾನು ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟ್ರು ಉಪೇಂದ್ರ ಕುಮಾರ್ ಅವರ ಒಂದು ಸಮ್ಮುಖದಲ್ಲಿ ಸುಮಾರು ದಿನ ಅವ್ರ ಜೊತೆ ಕಲಿತೆ ನಾನು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಆ ಟೈಮಲ್ಲಿ ಬಂದಂಥ ಜೀವನ ಚೈತ್ರ, ಅರಳಿದ ಹೂಗಳು, ನಂಜುಂಡಿ ಕಲ್ಯಾಣ, ಆ ಟೈಮಲ್ಲಿ ನಾನು ಉಪೇಂದ್ರ ಕುಮಾರ್ ಸಾರ್ ಜೊತೆ ನಾನು ಇದ್ದೆ. ಅಂದರೆ ಅವಕಾಶ ಕೇಳ್ಕೊಳಕ್ಕೆ ಹೋದೆ. ಅವರು ಮಹಾನ್ ಭಾವರು ನನಗೆ ಕೋರಸಲ್ಲಿ ಹಾಡೋಕ್ಕೆ ಅವಕಾಶ ಕೊಟ್ಟರು. ಆವಾಗ ಹೌದು ಹಾಡಿದ್ದೀನಿ ನಾನು. ಜೀವನ ಚಿತ್ರದಲ್ಲಿ ಇದ್ಯಾವುದು, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ, ಆ ಕೋರಸಲ್ಲಿ ಒಬ್ಬನ ಇದ್ದೀನಿ. ಅರಳಿದ ಹೂಗಳು ಶಿವರಾಜ್ ಕುಮಾರ್ ಸರ್ ಅವರದು ಹಾಡು, ಅದರಲ್ಲಿ ಸುಮಾರು ಹಾಡುಗಳು ಕೋರಸ್ ಅಂದರೆ ಸಂಗಡಿಗರಾಗಿ ಧ್ವನಿ ಕೊಟ್ಟೆ. ಅದೊಂದು. ರಾಜ್ಕುಮಾರನ ದರ್ಶನ ಮಾಡಿದ್ದೀನಿ ನಾನು, ಅವ್ರನ್ನ ಕಂಡಿದ್ದೀನಿ, ಅದೊಂದು ನನ್ನ ಸಂತೋಷ ಇದೆ. ವಿಷ್ಣುವರ್ಧನ್ ಸಾಹೇಬ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ವೇದಿಕೆ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ಮೇಡಮ್ BR ಛಾಯಾ ಮೇಡಮ್ ಅವ್ರ ಜೊತೆ ನಾನು ಕಾರ್ಯಕ್ರಮ ಮಾಡಿದಾಗ ಅವ್ರದ್ದು ಹಾಡು, ಇಷ್ಟವಾದ ಹಾಡು, 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಈ ಹಾಡು ನಾನು ಹಾಡಬೇಕಾದ್ರೆ ನಾನು ಅವರು ಎದುರುಗಡೆ ಕೂತಿದ್ರು, ನಾನು ಅವ್ರ ಮುಂದೆ ಹಾಡಿದ ಒಂದು ಭಾಗ್ಯ ನನಗೆ ಇವತ್ತಿಗೂ ಅದು ಒಂದು ಸಿಹಿ ನೆನಪಾಗಿ ಉಳಿದಿದೆ.